ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಜುಳಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು, ಕಿರುಕುಳ ನೀಡಿದ್ದ ವ್ಯಕ್ತಿಗಳ ವಿರುದ್ಧ ಈಗ FIR ಆಗಿದೆ. ಗಂಗಾವತಿ ನಗರ ಠಾಣೆಯಲ್ಲಿ FIR ದಾಖಲಾಗಿದೆ. 2 ಖಾಸಗಿ ಫೈನಾನ್ಸ್ ಸಂಸ್ಥೆಗಳ 2 ಸಿಬ್ಬಂದಿಯ ವಿರುದ್ಧ ಹಾಗೇನೆ ಓರ್ವ ಸಂಘದ ಸದಸ್ಯೆಯ ವಿರುದ್ಧ ಕೇಸ್ ದಾಖಲಾಗಿದೆ. ಮಮತಾ ಅಶ್ವಿನಿ ಹುಸೇನ್ ಬಿ ವಿರುದ್ಧ FIR ಆಗಿರೋದು. ನೋಡಿ, ಬೇರೆ ಎಲ್ಲೆಲ್ಲೂ ಅಲ್ಲ. ಈಗ ಅಲ್ಲಿ ಜನಪ್ರತಿನಿಧಿಗಳಿರ್ತಾರೆ, ಅವರವರ ಕ್ಷೇತ್ರದಲ್ಲೇ ಅವರವರ ಗ್ರಾಮದಲ್ಲೇ ಈ ಕಿರುಕುಳ ಹೆಚ್ಚಾಗ್ತಾ ಇದೆ. ಈಗ ಕಾನೂನು ಸಚಿವರ ಗ್ರಾಮದಲ್ಲೇ ಮೈಕ್ರೋ ಕಿರುಕುಳ ಹೆಚ್ಚಾಗಿದೆ. ಗದಗ ತಾಲೂಕು ಹುಲಕೋಟಿ ಗ್ರಾಮದಲ್ಲಿ ಹಾವಳಿ ಹೆಚ್ಚಾಗಿದೆ. ಸಚಿವ HK ಪಾಟೀಲ್ ಊರಲ್ಲೇ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪಾಟೀಲ್ರೆ ಹೋಗಿ ನೋಡಿ, ಮುಂಜಾನೆ ಸಂಜೆ ಬಂದು ಕಿರುಕುಳ ನೀಡ್ತಾರೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ಕೋರಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಜಿಲ್ಲಾಡಳಿತ ಕಚೇರಿ ಹತ್ತಿರ ಬಂದು ಹಣ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ. ಮಾಂಗಲ್ಯ ಸರ ಮಾರಾಟ ಮಾಡಿ ಹಣ ಕಟ್ಟಿದ್ದಾರೆ ಮಹಿಳೆಯರು. ಸಾವಿತ್ರಿ ಗೋಣಪ್ಪನವರ ಎನ್ನುವ ಮಹಿಳೆಯ ಗೋಳಾಟ ಇಲ್ಲಿ. ಫೈನಾನ್ಸ್ ಕಿರುಕುಳಕ್ಕೆ ರಮೇಶ್ ಆತ್ಮಹತ್ಯೆ ಆರೋಪ ಇದೆ. ಡಿಸೆಂಬರ್ 24, 2024ರಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಇದೆ. ಪತ್ನಿ ಸಾವಿತ್ರಿ ಗೋಣಪ್ಪನವರ ಸಾಲ ಕಟ್ಟಲಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಸಾಲ ಕೇಳೋದಕ್ಕೆ ಅದಕ್ಕೆ ಪ್ರೊಸೀಜರ್ ಇರ್ತೈತ್ರಿ. ಅದಕ್ಕೆ ಪ್ರೊಸೀಜರ್ ಇರ್ತೈತ್ರಿ. ನೀವು ಮುಂದಲ್ಲಿ ಹೇಳ್ಬೇಡ್ರಿ, ಕೇಳೋದು ತಪ್ಪಲ್ಲ ಅಂತಲ್ಲ, ಅದಕ್ಕೆ ಅದಂತದ ಸರ್. ಸಾಲ ಕೇಳಾಕ ಕೊಡಾಕ ಎಲ್ಲ ಥರನೂ ಪ್ರೊಸೀಜರ್ ಇರ್ತೈತಿ. ಕೊಡಾಕು ಒಂಥರ ಪ್ರೊಸೀಜರ್ ಇರ್ತೈತಿ, ಕೇಳಾಕು ಒಂಥರ ಪ್ರೊಸೀಜರ್ ಇರ್ತೈತಿ. ಪ್ರೊಸೀಜರ್ ಬಿಟ್ಟು ಹೋಗಬಾರ್ದು ಅನ್ನೋದು. ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡುವುದರ ಕುರಿತು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಮಧ್ಯಮ ವರ್ಗದ ಜನರು ತಮ್ಮ ಸಮಸ್ಯೆಗಳಿಗೆ ಸಣ್ಣ ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನು ತೆಗೆದುಕೊಂಡಿರುತ್ತಾರೆ. ಆದ್ದರಿಂದ ಯಾವುದೇ ಕಾರಣಗಳಿಂದ 1-2 ತಿಂಗಳು ಕಟ್ಟಲು ಸಾಧ್ಯವಾಗದೆ ಅಥವಾ ಸಾಲ ಮರುಪಾವತಿ ತಡವಾದರೆ ಫೈನಾನ್ಸ್ ಕಂಪನಿಗಳು ಏಕಾಏಕಿ ಬಂದು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ರೀತಿ ವರದಿಗಳು ಇತ್ತೀಚೆಗೆ ಫೈನಾನ್ಸ್ ಹೆಚ್ಚಾಗುತ್ತಿದೆ. ಹಲವಾರು ಸಾಲಕ್ಕೆ ಹೆದರಿ ಊರು ಬಿಟ್ಟು ಹೋದವರು ಇದ್ದಾರೆ. ಇನ್ನು ಕೆಲವರು ಪ್ರಾಣವನ್ನು ಕಳೆದುಕೊಂಡವರು ಇದ್ದಾರೆ. ಇದೇ ವರ್ಷ 2024ರಂದು ಹುಲಕೋಟಿ ಅರ್ಜನಕೇರಿ ನಿವಾಸಿಯಾದ ರಮೇಶ್ ಶಿವಾನಂದ್ ಗೋಣೆಪ್ಪನವರು ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡೆಯಲಾರದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡುವುದರ ಕುರಿತು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಓಕೆ, ಗದಗ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಮಾಂಗಲ್ಯ ಸರ ಮಾರ್ಬೇಕೇನ್ರಿ ಅವರು? ಅಂದರೆ ನನಗೆ ಒಂದು ಹೇಳಿ, ಅಲ್ಲಿ ಕೆಲಸ ಮಾಡ್ತಿರೋರು ಇದಾರಲ್ಲ, ಅವರೆಲ್ಲ ಎಜುಕೇಟೆಡ್ಡಾ, ಮಾನವೀಯತೆ ಇರೋರಾ, ಅಥವಾ ಹೆಂಗೆ ರೌಡಿಗಳನ್ನ ಹಾಕೊಂಡು ಏನಾದ್ರು ಕೆಲಸ ಮಾಡಿಸ್ತಿದಾರಾ? ಇದು ಒಂದು ಆರೋಪ ಇದೆ. ಏನು ಕೊಡ್ತೀರಿ ಮಾಹಿತಿ? ಇನ್ನೊಂದು ವಿಚಾರ ಏನಂತಂದ್ರೆ, HK ಪಾಟೀಲ್ ಅವರು ಮೊನ್ನೆ ಅದೇ ಗದಗ್ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ಸಹಿಸೋದಿಲ್ಲ, ನೇರವಾಗಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ. ಈಗ ದೀಪದ ಕೆಳಗೆ ಕತ್ಲು ಅಂತಾರಲ್ಲ, ಈಗ ಅಲ್ಲೇ ಹಿಂಸೆ. ಹುಲಕೋಟಿಯಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಹುಲಕೋಟಿ ಹುಲಿ ಅಂತ ಕರೆಸ್ಕೊಂಡವರು ಪಾಟೀಲ್ರು. ಈಗ ಹುಲಕೋಟಿಯಲ್ಲಿ ಈ ರೀತಿ ಅಲ್ಲ, ಹುಲಕೋಟಿಯಲ್ಲಿ ಸಮಸ್ಯೆ ಆದರೆ ಮಾತ್ರ ಅವ್ರು ನೋಡ್ಬೇಕಂತಲ್ಲ, ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅದನ್ನು ಗಮನ ಹರಿಸಲಿ. ಈಗ ಅವರವರು ಊರಲ್ಲಿ ಈ ರೀತಿ ಸಮಸ್ಯೆ ಆಗಿರೋದು ಇದು ಸಚಿವರ ಗಮನಕ್ಕೆ ಬಂದಿದೆಯಾ? ಮಂಜು, ಏನು ಹೇಳ್ತೀರಿ ಈ ಬಗ್ಗೆ? ಹೌದು ಶ್ರೀಪಾದ್ ಪಾಟೀಲ್, ಅಂತಂದರೆ ಗದಗ ತಾಲೂಕಿನ ಹುಲಕೋಟಿ ಗ್ರಾಮ ಅಂತಂದರೆ ಇದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ರು ಮತ್ತು ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ಸ್ವಂತ ಊರು. ಇದೇ ಒಂದು ಊರಿನಲ್ಲಿ ಇವಾಗ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಸುಮಾರು 10ಕ್ಕೂ ಹೆಚ್ಚು ಮಹಿಳೆಯರು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಷ್ಟೊಂದು ಕಾನೂನು ಸಚಿವರ ಊರಿನಲ್ಲೇ ಯಾರದೇ ಒಂದು ಭಯ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಜಿಲ್ಲಾಡಳಿತದ ಕಚೇರಿಗೆ ಮಹಿಳೆಯರು ಬಂದಂಥ ಸಮಯದಲ್ಲಿ ಅಲ್ಲಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮಹಿಳೆಯರಿಗೆ ನಮಗೆ ಹಣ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅದು ಜಿಲ್ಲಾಡಳಿತದ ಕಚೇರಿಯ ಕೂಗಳತೆ ದೂರದಲ್ಲೇ ಕೂಡ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಇವಾಗ ಹಣ ಇಲ್ಲ, ಮುಂದೆ ನಾವು ಕಟ್ತೇವೆ ಅಂತಂದ್ರೂ ಕೂಡ ಕೊಡ್ತಾ ಇಲ್ಲ. ಆದರೆ ಸುಗ್ರೀವಾಜ್ಞೆ ಜಾರಿ ಮಾಡಲು ಸರ್ಕಾರ ಇವಾಗ ಪ್ರಯತ್ನ ನಡೆಸ್ತಾ ಇದೆ. ಆದರೆ ಇದೇ ಒಂದು ಸುಗ್ರೀವಾಜ್ಞೆಯ ಮೂಲಕ ಇವರು ನಿಯಂತ್ರಣ ಮಾಡಬೇಕಾಗಿದೆ. ಆದರೆ ಇಲ್ಲಿ ಕಾನೂನು ಸಚಿವರ ತವರಿನಲ್ಲೇ ಯಾವುದೇ ರೀತಿಯಿಂದ ಭಯ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಅವರು ಕೂಡ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ರು. ಗದಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ಮೈಕ್ರೋ ಫೈನಾನ್ಸ್ ಹಾವಳಿ
ಆಗಬಾರ್ದು, ಸರಿಯಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ. ಆದರೆ ಯಾರದೇ ಭಯ ಇಲ್ಲದೆ ಇಲ್ಲಿಯ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವಾಗ ಸಾವಿತ್ರಿ ಎನ್ನುವ ಮಹಿಳೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 2024 ಡಿಸೆಂಬರ್ 24ರಲ್ಲಿ ಆತ ಪತಿ ಏನಿದ್ದಾನೆ ರಮೇಶ್ ಅನ್ನೋರು ಇದೇ ಒಂದು ಹಣಕಾಸಿನ ವಿಚಾರಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಆದರೆ ಇವಾಗ ನಾನು 4-5 ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ದೇನೆ, ಆದರೆ ಇವಾಗ ನನ್ನ ಗಂಡ ಇಲ್ಲ, ನಾನು ಬದುಕು ಸಾಗಿಸಲು ಬಹಳಷ್ಟು ಕಷ್ಟ ಆಗ್ತಾ ಇದೆ, ನನಗೆ ಹಣ ಕಟ್ಟಲು ಕಾಲಾವಕಾಶ ಕೊಡಿ ಅಂತೇಳಿ ಹೇಳಿದ್ರು ಕೂಡ ಮುಂಜಾನೆ ಮತ್ತು ಸಂಜೆಗೆ ಬಂದು ಸಿಕ್ಕಾಪಟ್ಟಿ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವಾಗ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಇಂಥ ಫೈನಾನ್ಸ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಪತ್ತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲೀಗ ಮನೆಯನ್ನ ಬಾಗ್ಲಾಕಿದ್ರು, ಮಾಂಗಲ್ಯ ಸರ ಮಾರಿದ್ರು. ಇಲ್ಲಿ ಒಂದು ಗೊತ್ತಾಗಬೇಕು, ಇಲ್ಲಿ ಕೆಲಸ ಮಾಡ್ತಿರೋರು ಯಾರು ಅಂತ. ಅವ್ರಿಗೇನು ಸ್ವಲ್ಪನೂ ಕೂಡ ಮಾನವೀಯತೆ ಇಲ್ವಾ? ಅವ್ರೇನು ಎಜುಕೇಷನ್ ಮಾಡಿದಾರಾ? ಈ ರೀತಿಯಾಗಿ ಮಾಂಗಲ್ಯ ಸರ ಬಿಚ್ಚಿಸ್ತಾರೆ, ಮನೆಗೆ ಬೀಗ ಜಡ್ದು ಮತ್ತೊಂದು ಕುಟುಂಬವನ್ನ, ಮತ್ತೊಂದು ಸಂಸಾರನ ಬೀದಿಗೆ ತರ್ತಾರೆ ಅಂತಂದ್ರೆ ಅಲ್ಲಿಗೆ ಇನ್ನು ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ನಿಯಮಗಳು? ಸೊ ಓಕೆ, ಈಗ RBIನಿಂದ ಏನಾದರೂ ಇದೆಯಾ ಈ ರೀತಿಯಾಗಿ ಹೋಗಿ ಮನೆ ಬಾಗ್ಲಾಕಿ ಅವ್ರದ್ದು ಮಾಂಗಲ್ಯ ಸರ ಮಾರಿಸಿ ಏನಾದರೂ ಮಾಡಿಸಿ ಕೊಡಿ ಅಂತ ಏನಾದರೂ ಇದೆಯಾ? ಆ ರೀತಿ ಯಾವುದೇ ರೀತಿಯಾದಂಥ ಒಂದೇ ಒಂದು ರೂಲ್ಸ್ ಕೂಡ ಇಲ್ಲ. ಆದರೆ ಅದನ್ನ ಇವರು ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ತಿರೋದು ನಿಜಕ್ಕೂ ಕೂಡ ಇದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಓಕೆ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಜುಳಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು, ಕಿರುಕುಳ ನೀಡಿದ್ದ ವ್ಯಕ್ತಿಗಳ ವಿರುದ್ಧ ಈಗ FIR ಆಗಿದೆ. ಗಂಗಾವತಿ ನಗರ ಠಾಣೆಯಲ್ಲಿ FIR ದಾಖಲಾಗಿದೆ. 2 ಖಾಸಗಿ ಫೈನಾನ್ಸ್ ಸಂಸ್ಥೆಗಳ 2 ಸಿಬ್ಬಂದಿಯ ವಿರುದ್ಧ, ಹಾಗೇನೆ ಓರ್ವ ಸಂಘದ ಸದಸ್ಯೆಯ ವಿರುದ್ಧ ಕೇಸ್ ದಾಖಲಾಗಿದೆ. ಮಮತಾ ಅಶ್ವಿನಿ ಹುಸೇನ್ ಬಿ ವಿರುದ್ಧ FIR ಆಗಿರೋದು. ನೋಡಿ, ಬೇರೆ ಎಲ್ಲೆಲ್ಲೂ ಅಲ್ಲ, ಈಗ ಅಲ್ಲಿ ಜನಪ್ರತಿನಿಧಿಗಳಿರ್ತಾರೆ, ಅವರವರ ಕ್ಷೇತ್ರದಲ್ಲೇ ಅವರವರ ಗ್ರಾಮದಲ್ಲೇ ಈ ಕಿರುಕುಳ ಹೆಚ್ಚಾಗ್ತಾ ಇದೆ. ಈಗ ಕಾನೂನು ಸಚಿವರ ಗ್ರಾಮದಲ್ಲೇ ಮೈಕ್ರೋ ಕಿರುಕುಳ ಹೆಚ್ಚಾಗಿದೆ. ಗದಗ ತಾಲೂಕು ಹುಲಕೋಟಿ ಗ್ರಾಮದಲ್ಲಿ ಹಾವಳಿ ಹೆಚ್ಚಾಗಿದೆ. ಸಚಿವ HK ಪಾಟೀಲ್ ಊರಲ್ಲೇ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಪಾಟೀಲ್ರೆ ಹೋಗಿ ನೋಡಿ, ಮುಂಜಾನೆ ಸಂಜೆ ಬಂದು ಕಿರುಕುಳ ನೀಡ್ತಾರೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ಕೋರಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಜಿಲ್ಲಾಡಳಿತ ಕಚೇರಿ ಹತ್ತಿರ ಬಂದು ಹಣ ನೀಡುವಂತೆ ಕಿರುಕುಳ ಕೊಟ್ಟಿದ್ದಾರೆ. ಮಾಂಗಲ್ಯ ಸರ ಮಾರಾಟ ಮಾಡಿ ಹಣ ಕಟ್ಟಿದ್ದಾರೆ ಮಹಿಳೆಯರು. ಸಾವಿತ್ರಿ ಗೋಣಪ್ಪನವರ ಎನ್ನುವ ಮಹಿಳೆಯ ಗೋಳಾಟ ಇಲ್ಲಿ. ಫೈನಾನ್ಸ್ ಕಿರುಕುಳಕ್ಕೆ ರಮೇಶ್ ಆತ್ಮಹತ್ಯೆ ಆರೋಪ ಇದೆ. ಡಿಸೆಂಬರ್ 24, 2024ರಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಇದೆ. ಪತ್ನಿ ಸಾವಿತ್ರಿ ಗೋಣಪ್ಪನವರ ಸಾಲ ಕಟ್ಟಲಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಸಾಲ ಕೇಳೋದಕ್ಕೆ ಅದಕ್ಕೆ ಪ್ರೊಸೀಜರ್ ಇರ್ತೈತ್ರಿ, ಅದಕ್ಕೆ ಪ್ರೊಸೀಜರ್ ಇರ್ತೈತ್ರಿ. ನೀವು ಮುಂದಲ್ಲಿ ಹೇಳ್ಬೇಡ್ರಿ, ಕೇಳೋದು ತಪ್ಪಲ್ಲ ಅಂತಲ್ಲ, ಅದಕ್ಕೆ ಅದಂತದ ಸರ್. ಸಾಲ ಕೇಳಾಕ ಕೊಡಾಕ ಎಲ್ಲ ಥರನೂ ಪ್ರೊಸೀಜರ್ ಇರ್ತೈತಿ. ಕೊಡಾಕ ಒಂಥರ ಪ್ರೊಸೀಜರ್ ಇರ್ತೈತಿ, ಕೇಳಾಕು ಒಂಥರ ಪ್ರೊಸೀಜರ್ ಇರ್ತೈತಿ. ಪ್ರೊಸೀಜರ್ ಬಿಟ್ಟು ಹೋಗಬಾರ್ದು ಅನ್ನೋದು. ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡುವುದರ ಕುರಿತು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಮಧ್ಯಮ ವರ್ಗದ ಜನರು ತಮ್ಮ ಸಮಸ್ಯೆಗಳಿಗೆ ಸಣ್ಣ ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನು ತೆಗೆದುಕೊಂಡಿರುತ್ತಾರೆ. ಆದ್ದರಿಂದ ಯಾವುದೇ ಕಾರಣಗಳಿಂದ 1-2 ತಿಂಗಳು ಕಟ್ಟಲು ಸಾಧ್ಯವಾಗದೆ ಅಥವಾ ಸಾಲ ಮರುಪಾವತಿ ತಡವಾದರೆ ಫೈನಾನ್ಸ್ ಕಂಪನಿಗಳು ಏಕಾಏಕಿ ಬಂದು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ರೀತಿ ವರದಿಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ.